ಮಕ್ಕಳು ಇರುವಂತಹ ಮನೆಗಳಲ್ಲಿ ಈ ಸೀನ್ಸ್ ಆಬ್ವಿಯಸ್ಲಿ ನಡೆಯುತ್ತೆ. ಮಕ್ಕಳು ಶೇರ್ ಮಾಡಲ್ಲ. ಯಾಕೆ ಮಕ್ಕಳು ಶೇರ್ ಮಾಡಲ್ಲ? ಆಸ್ ಅ ಪೇರೆಂಟ್ ಆಗಿ ನಾವು ಟಿಪ್ಸ್ ನ ಫಾಲೋ ಮಾಡಬೇಕು. ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದೇ ರೀತಿ ಪೇರೆಂಟಿಂಗ್ ಟಿಪ್ಸ್ ಅಂಡ್ ಮಕ್ಕಳ ರಿಲೇಟೆಡ್ ವಿಡಿಯೋಸ್ಗಾಗಿ ಮಾಹಿತಿಗಾಗಿ ನೀವು ಏನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಮೊದಲನೇದಾಗಿ ಮಕ್ಕಳಿಗೆ ಓನರ್ಶಿಪ್, ಸೆಲ್ಫ್ ಅನ್ನೋದು ಜಾಸ್ತಿ ಇರುತ್ತೆ. ಇದು ನಂದು, ನಾನ್ ಯಾಕೆ ಕೊಡ್ಬೇಕು ಅಂತ. ನೀವು ಇದನ್ನ 5 ವರ್ಷದವರೆಗೂ ದಯವಿಟ್ಟು ಎಕ್ಸ್ಪೆಕ್ಟ್ ಮಾಡಬೇಡಿ ಮಕ್ಕಳು ಶೇರ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಮಕ್ಕಳಿಗೆ ಲ್ಯಾಕ್ ಆಫ್ ಎಂಪತಿ ಇರುತ್ತೆ. ಅಂತಂದ್ರೆ ಇವ್ ನಾನು ಕೊಟ್ಟಿಲ್ಲ ಅಂತಂದ್ರೆ ಮಗು ಅಳತ್ತೆ ಅಥವಾ ಬೇಜಾರ್ ಮಾಡ್ಕೊಳ್ಳುತ್ತೆ ಅನ್ನುವಂತಹ ಎಂಪತಿ ಇರೋದಿಲ್ಲ. ಅದಾದ್ಮೇಲೆ ನಾನ್ ಎಲ್ಲಿ ಕಳ್ಕೊಂಡ್ ಬಿಡ್ತೀನೋ ಅಂತ ಫಿಯರ್ ಆಫ್ ಲಾಸ್ ಅನ್ನೋದು ಜಾಸ್ತಿ ಇರುತ್ತೆ ಮಕ್ಕಳು. ಈಗ ಫಾರ್ ಎಕ್ಸಾಂಪಲ್ ಇದು ನಮ್ಗೆ ಒಂದು ಪುಟ್ಟ ಕಾರ್ ಅಷ್ಟೇ ಅನ್ಸುತ್ತೆ, ಬಟ್ ಮಗುಗೆ ಅದೇ ಒಂದು ಬಿಗ್ ಹ್ಯೂಜ್ ಕಾರ್ ಅಂತ ಅನ್ಸುತ್ತೆ. ನಾನೇನಾದ್ರೂ ಕೊಟ್ಬಿಟ್ರೆ ಇನ್ನೊಂದ್ಸಲ ವಾಪಸ್ ಬರುತ್ತಾ ಅನ್ನುವಂತಹ ನಂಬಿಕೆ ಇರೋದಿಲ್ಲ, ಟ್ರಸ್ಟ್ ಇಶ್ಯೂಸ್ ಇರುತ್ತೆ. ಆಮೇಲೆ ಇನ್ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಯಾವ್ದೋ ಮಗು ಮನೆಗ್ ಬಂದಿರುತ್ತೆ, ಆ ಮಗು ನನ್ ಕಾರ್ ಎಲ್ಲಿ ಎತ್ಕೊಂಡು ಹೋಗ್ಬಿಡುತ್ತೋ, ನನ್ ಒಂದು ಆಟಿಕೆಗಳನ್ನ ಎಲ್ಲಿ ಎತ್ಕೊಂಡ್ಬಿಡುತ್ತೆ ಅಂತ ಇನ್ಸೆಕ್ಯೂರಿಟಿ, ಆಂಕ್ಷಿಯಸ್ ಆಗ್ತಾರೆ, ಫಿಯರ್ ಆಗ್ತಾರೆ. ಸೊ ಅದಕ್ಕೋಸ್ಕರನೇ ಅವ್ರು ಕೊಡಲ್ಲ. ಅದು ಹೈಡ್ ಆ ಒಂದು ಕಿತಾಪತಿ ಎಲ್ಲ ಮಾಡ್ತಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್. ದಯವಿಟ್ಟು ನೀವು ಫೋರ್ಸ್ ಮಾಡಕ್ ಹೋಗ್ಬಿಡಿ. ಯಾವ ಟಿಪ್ಸ್ ನ ಫಾಲೋ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ದಯವಿಟ್ಟು ಮಗುಗೆ ಅರ್ಥ ಮಾಡಿಸಿ, ನಿನ್ ಟಾಯ್ ನಿನಗೆ ವಾಪಸ್ ಬರುತ್ತೆ ಪಾಪು, 5 ನಿಮಿಷ. ಸೊ ಮೊದಲನೇದಾಗಿ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡಿ. ಅಂಡ್ ಅವ್ರೇನಾದ್ರೂ ಅಳ್ತಿದ್ದಾರೆ ಅಥವಾ ಶೇರೇ ಮಾಡಲ್ಲ ಅಂತಂದ್ರೆ ನೀವ್ ಮಾಡೆಲ್ ಮಾಡಿ ಅವ್ರ ಮುಂದೆ ಯಾವ ರೀತಿ ಶೇರ್ ಮಾಡೋದು. ಸೊ ನೋಡಿ, ಪಾಪು ನನ್ನ ಒಂದು ಪೆನ್ ನಾನ್ ಬೇರೆಯವ್ರಿಗೆ ಕೊಟ್ಟೆ, ಆ ಅಪ್ಪಂಗ್ ಕೊಟ್ಟೆ ಅಥವಾ ಅಕ್ಕಂಗ್ ಕೊಟ್ಟೆ, ನನಗೆ ವಾಪಸ್ ಬಂತು. ಇಷ್ಟೇ. ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ. ದಯವಿಟ್ಟು ಫೋರ್ಸ್ ಮಾಡಿ ಮಾಡ್ಸಕ್ ಹೋಗ್ಬಿಡಿ. ಏನು ಅಂತಂದ್ರೆ ಟರ್ನ್ ಟೇಕಿಂಗ್ ನ ಮಾಡಿ. ಹಾಗಾದ್ರೆ ಈಗ ನಿಮ್ ಮನೇಲಿ 2 ಮಕ್ಳಿದ್ರೆ ಒಂದ್ ಸ್ವಲ್ಪ ಹೊತ್ತಾಡು, ನೀನೊಂದ್ ಸ್ವಲ್ಪ ಹೊತ್ತು. ಟರ್ನ್ ಟೇಕಿಂಗ್ ಅಂದ್ರೆ ನೀನು ಕೊಡ್ಬೇಕಾಗತ್ತೆ, ಅವರು ಕೊಡ್ಬೇಕಾಗತ್ತೆ. ನೀವು ಒಂದ್ ಜಾಯಿನ್ ಆಗಿ ಟರ್ನ್ ಟೇಕಿಂಗ್. ಇವಾಗ ನಾನ್ ಕೊಡ್ತೀನಿ, ನೆಕ್ಸ್ಟ್ ನೀನ್ ಕೊಡು, ಈ ರೀತಿ. ಅದಾದ್ಮೇಲೆ ಅದ್ರ ಜೊತೆಗೇನೆ ಟೈಮರ್ ನ ಯೂಸ್ ಮಾಡಿ. ಮಕ್ಳಿಗೆ 1 ನಿಮಿಷ ಅದೆಲ್ಲ ಜಾಸ್ತಿ ಆಗಿದೆ. ಜಸ್ಟ್ 10 ಸೆಕೆಂಡ್ಸ್ ಸ್ಟಾರ್ಟ್ ವಿತ್ 10 ಸೆಕೆಂಡ್, ಆಮೇಲೆ 20 ಸೆಕೆಂಡ್, 30 ಸೆಕೆಂಡ್, ಈ ರೀತಿ ಇನ್ಕ್ರೀಸ್ ನ ಮಾಡ್ತಾ ಬನ್ನಿ. ಲಾಸ್ಟ್ ಅಲ್ಲಿ ಪ್ರೇಸ್ ಮಾಡಿ. ನಾವ್ ಏನ್ ಗೊತ್ತಾ, ಓನ್ಲಿ ನೆಗೆಟಿವ್ ಬಿಹೇವಿಯರ್ಸ್ ಮಾತ್ರ ಜಾಸ್ತಿ ನಾವು ಇಂಪಾರ್ಟೆನ್ಸ್ ನ ಕೊಡ್ತೀವಿ, ಅದನ್ನೇ ಹೈಲೈಟ್ ಮಾಡ್ತೀವಿ. ಶೇರ್ ಮಾಡಲ್ಲ ನೀನು ಅಂತ. ಶೇರ್ ಮಾಡಿದಾಗ ಮಗುಗೆ ಅಪ್ರಿಸಿಯೇಷನ್ ಮಾಡೋದಿಲ್ಲ. ಸೊ ಅದನ್ನ ಮಾಡ್ತಾ ಬನ್ನಿ, ಮಕ್ಕಳು ಶೇರ್ ಮಾಡ್ತಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ಅ ನಾರ್ಮಲ್ ಬಿಹೇವಿಯರ್. 5 ವರ್ಷದವರೆಗೂ ಮಕ್ಕಳು ಶೇರ್ ಮಾಡಲ್ಲ. ಸೊ ಕಲಿತಾ ಹೋಗ್ತಾರೆ. ಎಂಕರೇಜ್ ಮಾಡಿ. ಅಂಡ್ ದಿಸ್ ಇಸ್ ಅ ನಾರ್ಮಲ್ ಬಿಹೇವಿಯರ್. ಭಯಕ್ ಹೋಗ್ಬಿಡಿ. ನಾನು ವಿಡಿಯೋದಲ್ಲಿ ಇನಿಷಿಯಲಿ ಏನೇನು ಪಾಯಿಂಟ್ಸ್ ಗಳನ್ನ ಹೇಳ್ದೆ, ನಾವು ಯೂಶಲಿ ಅಮ್ಮಂದಿರಾಗಿ ನಮಗ್ ಫ್ರಸ್ಟ್ರೇಷನ್ ಆಗುತ್ತೆ ಬೇರೆಯವ್ರಿಗೆ ನಮ್ ಮಕ್ಕಳು ಶೇರ್ ಮಾಡದೇ ಇದ್ದಾಗ. ದಿಸ್ ಇಸ್ ಅ ಕಂಪ್ಲೀಟ್ ನಾರ್ಮಲ್ ಬಿಹೇವಿಯರ್. ಈ ಟಿಪ್ಸ್ ನ ನಿಮ್ಮ ಮನೆಯಲ್ಲೂ ನಿಮ್ ಮಕ್ಕಳ ಜೊತೆ ಟ್ರೈ ಮಾಡಿ ಅಂಡ್ ಫಾಲೋ ಮಾಡಿ ನನ್ನ ಪೇಜ್ ನ.